ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದಿ ಜರ್ನಿ ಆಫ್ ಕನ್ನಡ ಸಿನಿಮಾ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಚಿರಂಜೀವಿ ಎಂಬ ಚಿತ್ರ 1937ನೇ ಇಸ್ವಿನಲ್ಲಿ ರಿಲೀಸ್ ಆದಂಥ ಚಿತ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಆದರೆ ಅದು ತಪ್ಪು ಮಾಹಿತಿ ಬಂದಿರೋ ಕಾರಣ ನಾವು ಆ ವಿಡಿಯೋನ ಡಿಲೀಟ್ ಮಾಡಿದ್ದೀವಿ, ಜೊತೆಗೆ ಅದರ ರೀಲ್ಸ್ ಕೂಡ ಡಿಲೀಟ್ ಮಾಡಿದ್ದೀವಿ. ಇದರ ಅರಿವು ನಮಗೆ ಕೊಟ್ಟಿದ್ದು ಸೀನಿಯರ್ ಜರ್ನಲಿಸ್ಟ್ ಆದಂಥ ಸುಬ್ರಹ್ಮಣ್ಯ ಸರ್ ಅವರು ನಮಗೆ ನಮ್ಮ ತಪ್ಪನ್ನು ಒಂದು ತಿದ್ದಿ ಬುದ್ಧಿ ಹೇಳಿದ್ರು, ಇದು ತಪ್ಪಾಗಿದೆ ಅಂತ. ಆಗ ನಾವು ನಮ್ಮ ರಿಸರ್ಚ್ ಟೀಮ್ ಎಲ್ಲ ತಿರ್ಗಾ ನೋಡಿದಾಗ ಹೌದು, ನಾವು ಕೊಟ್ಟ ಮಾಹಿತಿಯಲ್ಲಿ ಕೆಲವು ತಪ್ಪಾಗಿತ್ತು, ಆದ್ದರಿಂದ ನಾವು ಅದನ್ನು ಡಿಲೀಟ್ ಮಾಡಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಯಾವತ್ತಾದರೂ ಆ ಚಿರಂಜೀವಿ ಚಿತ್ರದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ನಾವು ತಿರ್ಗಾ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ಕಂಸನ ಸಂಹಾರ ಮಾಡಿ ಕುಂಜರದಂತೆ ಬಂದಿ ಸಂತತ ಸುಖವ ನೀಡೋ ಶ್ರೀ ಪುರಂದರ ವಿಠಲ. ಈ ಕೀರ್ತನೆನ ಕೇಳಿಸ್ಕೊಂಡಿದ್ದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಪುರಂದರದಾಸರ ಕೀರ್ತನೆ ಅಂತ. ಇವತ್ತು ಮಾತಾಡಕ್ಕೆ ಹೊರಟಿರೋದು ಅವರ ಜೀವನ ಚರಿತ್ರೆ ಆಧಾರಿತ ಚಿತ್ರ ಪುರಂದರದಾಸ ಚಿತ್ರದ ಬಗ್ಗೆ. 1937ನೇ ಇಸ್ವಿಯಲ್ಲಿ ಬಂದಂಥ ಪುರಂದರದಾಸ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಬಿ ಚೌಹಾನ್ ಅವರು ಹೊತ್ಕೊಂಡಿದ್ರು. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ನಂಜಪ್ಪ ಅವರು ಹೊತ್ಕೊಂಡಿದ್ರು. ಇದರ ಸಂಗೀತದ ಜವಾಬ್ದಾರಿಯನ್ನು ಬೆಳ್ಳಾವೆ ನರಸಿಂಹಶಾಸ್ತ್ರಿ ಅವರು ಹೊತ್ಕೊಂಡಿದ್ರು. ಇದು ದೇವಿ ಫಿಲ್ಮ್ಸ್ ಎಂಬ ಬ್ಯಾನರ್ ನಡಿ ನಿರ್ಮಾಣಗೊಂಡಂತ ಚಿತ್ರ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡವರು ಕೃಷ್ಣಮೂರ್ತಿ ಅಯ್ಯಂಗಾರ್ ಅವರು, ತ್ರಿಪುರಾಂಬಾರ್ ಅವರು ಮತ್ತು ಜಿ.ಟಿ. ಬಾಲಕೃಷ್ಣ ಅವರು. ಈ ಚಿತ್ರದ ನಾಯಕ ನಟನ ಕ್ಯಾರೆಕ್ಟರು ಶ್ರೀನಿವಾಸ ಅನ್ನೋ ಕ್ಯಾರೆಕ್ಟರ್. ಆ ಶ್ರೀನಿವಾಸ ಅನ್ನೋನು ನವಕೋಟಿ ನಾರಾಯಣ ಅಂತಾನೆ ಪ್ರಸಿದ್ಧಿಯಾಗಿದ್ದ. ಅಂದರೆ ಅಷ್ಟು ಆಗರ್ಭ ಶ್ರೀಮಂತ ಅವನು, ಆದರೆ ಅಷ್ಟೇ ಜಿಪುಣನಾಗಿದ್ದ. ಆದರೆ ಒಂದು ದಿನ ದೈವ ಪ್ರೇರಣೆಯಾಗಿ ಅವನು ತನ್ನ ಸಕಲ ಆಸ್ತಿಗಳನ್ನು ಎಲ್ಲನೂ ದಾನ ಮಾಡಿ ತ್ಯಜಿಸಿ ಅವನು ದೇವರಲ್ಲಿ ಶರಣಾಗ್ತಾನೆ. ಶ್ರೀನಿವಾಸ ದಾಸನಾಗಿ ಪುರಂದರ ದಾಸರಾಗುವ ಕಥೆಯೇ ಈ ಚಿತ್ರದ ಸಾರಾಂಶ. ಈ ಚಿತ್ರದಲ್ಲಿ ಸಂಗೀತಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಪುರಂದರದಾಸರಲ್ಲೇ 10ಕ್ಕಿಂತ ಹೆಚ್ಚು 10-11 ಕೀರ್ತನೆಗಳು ಈ ಚಿತ್ರದಲ್ಲಿ ಇದೆ ಹಾಡಿನ ರೂಪದಲ್ಲಿ ಅಂತ ನಮಗೆ ತಿಳಿದು ಬಂದಿದೆ. ಸೊ ಸಂಗೀತಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಮತ್ತು ಇದು ಪುರಂದರದಾಸರ ಒಂದು ಬಯೋಪಿಕ್ ಅಂತಲೇ ಹೇಳ್ಬೋದು. ಈ ಚಿತ್ರ 162 ನಿಮಿಷಗಳು ಬರುತ್ತೆ. ಇದರ ರೀಲಿನ ಉದ್ದ ಬಂದು 14,200 ಅಡಿ ಅಂತ ಹೇಳ್ತಾರೆ. ಈ ಚಿತ್ರ ಅಕ್ಟೋಬರ್ 13, 1937ನೇ ಇಸ್ವಿನಲ್ಲಿ ಸೆನ್ಸಾರ್ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಈ ಚಿತ್ರದಲ್ಲಿ ಹೈಲೈಟ್ ಅಂದ್ರೇ ಹಾಡುಗಳು. ಆ ಹಾಡುಗಳ ಸಂಗೀತ ಸಂಯೋಜನೆಯನ್ನು ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರು ತುಂಬಾ ಸುಗಮವಾಗಿ ಮಾಡಿಕೊಟ್ಟಿದ್ರು. ಇದರಲ್ಲಿ 5 ಹಾಡುಗಳು ತುಂಬಾ ಪ್ರಸಿದ್ಧಿ ಹೊಂದುತ್ತೆ. ಆ ಹಾಡುಗಳು ಯಾವ್ಯಾವು ಅಂತ ಕೇಳಿ. ಅತಿ ಮುಡಿಲಲ್ಲಿ, ಬಿರಿದ ಹೂಗಳು, ಶಾಂತಿಯೇ ಜೀವನ, ಸುಮಮಾಲೆ, ಕಾಮನು ಕಾಡುವ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.